ಹನುಮಂತ್ ಈ ಕಡೆ ಈ ಕಡೆ ಈ ಕಡೆ ಇಲ್ಲಿ ಅಣ್ಣ ಉತ್ತರ ಕರ್ನಾಟಕ ಪ್ರತಿಬಿಂಬಿಸ್ತಿರುವಂತ ಪ್ರತಿಭೆ ನೀವು. ಸೊ ಅದೇ ಪ್ಲಸ್ ಪಾಯಿಂಟ್ ಆಯ್ತಾ ಈ ಕಪ್ ಗೆಲ್ಲಕ್ಕೆ ಅಂತ ಅನ್ಬಿಟ್ಟು, ಯಾಕಂದ್ರೆ ಈ ಒಂದು ಲಿಸ್ಟ್ ಅಲ್ಲಿ ಗೆದ್ದಿರುವಂತ ಲಿಸ್ಟ್ ಅಲ್ಲಿ ಮೊದಲ ಉತ್ತರ ಕರ್ನಾಟಕದ ಪ್ರತಿಭೆ ತಾವು ಅಂತ. ಹೌದ್ರಿ ಅಣ್ಣ, ಅದ ಖುಷಿ ಆತ್ರಿ ಅಣ್ಣ. ಯಾಕಂದ್ರೆ ನಿನ್ನೆ ಮನೆ ಮುಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿರಿ ನಿಮ್ಮ ಅಭಿಮಾನಿಗಳು ಅಂತ, ಊರಿಂದ ಹುಡ್ಕೊಂಡು ಬಂದಿದ್ರು ತುಂಬಾ ಜನ. ಹೌದ್ರಿ ಊರಾಗೆಲ್ಲ ಪಟಾಕ್ಷಿ ಹಚ್ಚಿ ಎಲ್ಲ ನಂಗಾರಿ ಗಿಂಗಾರಿ ಬಾರಿಸಿ ಭಜನೆ ಗಿಜನಿ ಹಾಕ್ಯಾರ ನಮ್ಮೂರಾಗ, ಖುಷಿ ಆಗುತ್ತೆ. ಹನುಮಂತ ಅವರೇ, ನಿಮ್ಮ ಮೂಲ ಕಲೆ ಇಲ್ಲಿ, ನಿಮ್ಮ ಮೂಲ ಕಲೆ ಬಂದು ಭಜನೆ. ತುಂಬಾ ಸಂಗೀತ ಕಾರ್ಯಕ್ರಮಗಳು ಕೊಟ್ಟಿದ್ದೀರಾ, ಹಳ್ಳಿಗಳಿಗೆ ಹೋಗಿ ಹಾಡಿದ್ದೀರಾ. ಈ ಬಿಗ್ ಬಾಸ್ ವಿನ್ ಆದ್ಮೇಲೆ ಒಂದು ಸ್ಟೇಟಸ್ ಚೇಂಜ್ ಆಗಿದೆ ನಿಮಗೆ. ಆ ಪಾಪ್ಯುಲಾರಿಟಿ ನಿಮ್ಗೆ ಏನಾದ್ರು ತಲೆಬಾರ ಅನ್ನಿಸ್ತಾ ಇದೆಯಾ? ಮುಂದಿನ ನಿಮ್ಮ ಲೈಫ್ ಹೇಗಿರುತ್ತೆ ಅಂತ. ಏನಕ್ಕಂದ್ರೆ ಎಲ್ಲ ಹೋದ್ರು ಜನ ಸೆಲ್ಫಿ ಕೇಳ್ತಾರೆ, ಮುಗಿ ಬೀಳ್ತಾರೆ, ಅದಕ್ಕೆಲ್ಲ ರೆಡಿ ಆಗಿದ್ದೀರಾ ನೀವು ಮಾನಸಿಕವಾಗಿ? ಹ್ಞೂ ರೀ, ರೆಡಿ ಅದೇನ, ಹಂಗೇನಿಲ್ರಿ, ಚಲೋ ಇರ್ತೀನಿ. ಭಾಳ ಖುಷಿ ಪಟ್ಲಕ್ಕ, ಅಳಾಕತ್ತಿಲ್ಲೋ ಅಳಬೇಡ ಬಂದೀನಿ ಅಂತಂದು. ಕಾಸು ತಂದಿದ್ದೀನಿ, ಮದುವೆ ಆಗ್ತೀನಿ, ತಲೆ ಕೆಡ್ಸ್ಕೊಬೇಡ, ಕಪ್ಪೈತೆ. ಗೆದ್ದಿರೋ ಖುಷಿ ಅಲ್ಲಕ್ಕ.